ಆಮೇಲೆ ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಈ ರಿಯಲ್ ಎಸ್ಟೇಟ್ ಬ್ರೋಕರ್ ಆ್ಯಂಕರ್ ಕೆಲಸ ಮಾಡಕತ್ತಾರೆ. ಹೆಂಗಂದ್ರೆ ಈಗ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಿಂಗೆ ಯೂಟ್ಯೂಬ್ ಓಪನ್ ಮಾಡಿರಿ, ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬರೋದು ನೋಡ್ರಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ಡುಪ್ಲೆಕ್ಸ್ 3 ಫ್ಲೋರ್ ಮನೆ, 24 hours ವಾಟರ್, ಮನೆ ಸುತ್ತಮುತ್ತ ಮರ ಗಿಡ ಎಲ್ಲ ಇದೆ, ಕಾರ್ ಪಾರ್ಕಿಂಗ್ ಎಲ್ಲ ಇದೆ, 65 lakh ನೆಗೋಷಿಯೇಬಲ್, ತೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಶರಣ್ರಿ, ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ವಿಶು ಮನು, ಕನ್ನಡ ಮೀಡಿಯಂ ವಿದ್ಯಾರ್ಥಿ. ವೀಕ್ಷಕರೇ, ಹಾಸ್ಯ ಎಲ್ಲ ಕಡೆ ಐತ್ರಿ, ಅದನ್ನ ನಾವು ಹುಡುಕ್ಬೇಕು. ಇಲ್ಲ BP ಶುಗರ ಜಲ್ದಿ ಬರ್ತೈತಿ, ಹಾಸ್ಯ ಪ್ರಜ್ಞೆ ಬೆಳೆಸ್ಕೋಬೇಕು. ವೀಕ್ಷಕರೇ, ಮಧ್ಯಮ ವರ್ಗ, ಮಿಡಲ್ ಕ್ಲಾಸ್, ಈ ಮಧ್ಯಮ ವರ್ಗದವ್ರು ಏನು ಹುಡ್ತಾರಲ್ಲ, ಟೆನ್ಷನ್ ಜೊತೆನೇ ಹುಡ್ತಾರ್ರಿ. ವೀಕ್ಷಕರೇ, ಮಧ್ಯಮ ವರ್ಗದಾಗ ಏನು ಹುಡ್ತೈತಲ್ಲ ಮಗು, ಮತ್ತು ರಾಜಕಾರಣಿ ಮನ್ಯಾಗ ಏನು ಹುಡ್ತೈತಲ್ಲ ಮಗು, ಅದಕ್ಕೆ ವ್ಯತ್ಯಾಸ ಐತ್ರಿ. ಏನು ಹೇಳ್ರಿ ನೋಡೋಣ. ಮಧ್ಯಮ ವರ್ಗದಾಗ ಏನು ಮಗು ಹುಡ್ತೈತಲ್ಲ, ವೋಟರ್ ID ರೆಡಿ ಆದಂಗೆ. ಆಮೇಲೆ ರಾಜಕಾರಣಿ ಮನ್ಯಾಗ ಏನು ಮಗು ಹುಡ್ತೈತಲ್ಲ, ದೇಶ ಲೂಟಿ ಮಾಡವ ರೆಡಿ ಆದಂತ ಅರ್ಥ. ವೀಕ್ಷಕರೇ, ಹಾಸ್ಯ ಐತಿ, ಅದರ ಅರ್ಥ ಭಾಳ ಐತಿ. ವೀಕ್ಷಕರೇ, ಈ ವೆಜ್ ನಾನ್ ವೆಜ್ ಇಡೀ ಜಗತ್ತೊಳಗೆ ನೀವು ಎಲ್ಲೇ ಸುತ್ತಾಡಿ ಬಂದರೂ ಆಹಾರ ಪದ್ಧತಿ ಎರಡದಾವು, ವೆಜ್ ನಾನ್ ವೆಜ್. ಶಾಕಾಹಾರಿ ತಿನ್ನೋರ, ಮಾಂಸಾಹಾರಿ ತಿನ್ನೋರ. ನಮ್ಮ ದೇಶ ಒಳಗೆ ಹಂಗೈತ್ರಿ, ವೆಜ್ ನಾನ್ ವೆಜ್. ಆದ್ರೆ ನಾನ್ ವೆಜ್ ಒಳಗೆ ಕ್ಯಾಟಗರಿ ಭಾಳ ಅದಾವ್ರಿ. ಈಗ ವೆಜ್ ನೋಡ್ರಿ, ಪ್ಯೂರ್ ವೆಜ್ ಅಂತ ಇರ್ತಾರೆ. ಅಕಸ್ಮಾತ್ ಅವ್ರ ಮುಂದೆ ನೀವು ತತ್ತಿನೂ ತೊಗೊಂಡು ಹೋದ್ರೆ ಶಾಂತಂ ಪಾಪ ಅಂತ ಬೈತಾರೆ, ಇದು ಒಂದು ಪ್ಯೂರ್ ವೆಜ್. ಆಮೇಲೆ ಇನ್ನೊಂದು ವೆಜ್ ಜೊತೆ ಎಗ್ ತಿಂತಾರೆ, ಅವ್ರ ಎಗೆಟೇರಿಯನ್ ಅಂತ ಅಂತಾರೆ. ಆಮೇಲೆ ಈ ನಾನ್ ವೆಜ್ ರೀ, ಹೆಂಗಂದ್ರೆ ನಾನ್ ವೆಜ್ ಕೆಲವೊಬ್ಬರೊಂದು ಹಿಂಗೆ ತಿಂತಾರಂದ್ರೆ, ಮನ್ಯಾಗ ಮದುವೆ ಐತೆ ನಾನ್ ವೆಜ್, ಮಗು ಹುಡ್ತಾ ನಾನ್ ವೆಜ್, ಹನಿಮೂನ ನಾನ್ ವೆಜ್, ಯಾವ ಸತ್ತ ನಾನ್ ವೆಜ್, ಈ ಥರ ನಾನ್ ವೆಜ್ ತಿನ್ನೋರು ಅದಾರ. ಆಮೇಲೆ ವೀಕ್ಷಕರೇ, ನಾನ್ ವೆಜ್ ಒಳಗೆ ಕ್ಯಾಟಗರಿ ಭಾಳ ಅದಾವ್ರಿ. ಹೆಂಗಂದ್ರೆ ನೀವೀಗ ಯಾರಿಗಾದ್ರೂ ಕೇಳ್ರಿ ಕೆಲವೊಂದು ಸರ್ತಿ, ನಾನ್ ವೆಜ್ ತಿಂತೇನ? ಆ್ಯಕ್ಚುಲಿ ಮನ್ಯಾಗ ನಡೆಯಂಗಿಲ್ಲ, ಅಲೌಡಿಲ್ಲ, ಆದ್ರೆ ಹೊರಗೆ ತಿಂತೇನೆ, ಇದೊಂದು ಕ್ಯಾಟಗರಿ. ಆಮೇಲೆ ಇನ್ನೊಂದು ಐತ್ರಿ, ಸೋಮವಾರ ಶನಿವಾರ ತಿನ್ನಂಗಿಲ್ಲ, ಆದ್ರೆ ಬೇರೆ ಟೈಮ್ನಾಗ ತಿಂತೇನೆ, ಇದೊಂದು ಕ್ಯಾಟಗಿರಿ. ಆಮೇಲೆ ಇನ್ನೂ ಅದಾವ್ರಿ, ಮನ್ಯಾಗ ಹೆಂಡತಿಗೆ ಗೊತ್ತಿಲ್ಲ ಹೊರಗೆ ತಿಂತೇನೆ, ಅಪ್ಪಗೆ ಗೊತ್ತಿಲ್ಲ ಹೊರಗೆ ತಿಂತೇನೆ. ಇನ್ನೊಂದು ಐತಿ, ಇಡೀ ಸಮಾಜಕ್ಕೆ ಗೊತ್ತಿಲ್ಲ, ಪರ್ಸ್ನಲಿ ಒಬ್ಬ ತಿಂತೇನೆ. ಇದೊಂದು ಈ ಥರ ಕ್ಯಾಟಗಿರಿ ಅದಾವ್ರಿ ನಮ್ಮ ದೇಶದ ನಾನ್ ವೆಜಿಟೇರಿಯನಿಗೆ. ಆಮೇಲೆ ವೀಕ್ಷಕರೇ, ನಾ ಯಾಕೆ ನಾನ್ ವೆಜ್ ಬಗ್ಗೆ ಮಾತಾಡ್ತಾನಂದ್ರೆ, ಈಗ ಅಮಾವಾಸ್ಯೆ ಮುಗಿದ ಶ್ರಾವಣ ಸ್ಟಾರ್ಟ್ ಆಕೈತಿ. ಕೆಲವರು ನಾನ್ ವೆಜ್ ಪ್ರಿಯರಿಗೆ ಕೈ ಕಾಲು ನಡುಕ್ತಾವೆ. ಯಾಕಂದ್ರೆ ಈಗ ಶೆರೆ ಕುಡಿಯೋಂಗೆ ಹೆಂಗೆ ಶೆರೆ ಕೊಟ್ಟಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಅವ್ನು ಹೆಂಗೆ ಕೈ ಕಾಲು ನಡುಕ್ತವಲ್ಲ, ಹಂಗಾಗಿ ಕೆಲವೊಬ್ಬರಿಗೆ ನಾನ್ ವೆಜ್ ತಿನ್ನೋರಿಗೆ ಶ್ರಾವಣ ಬಂತಂದ್ರೆ ಕೈ ಕಾಲೆಲ್ಲ ನಡುಕ್ತಾವ್ರಿ. ಮನ್ಯಾಗ ಹೇಳ್ತಾರೆ, ನಿಮ್ಮ ಅವನ್ನ ಶ್ರಾವಣ ಐತಿ ನಾನ್ ವೆಜ್ ತಿನ್ನಂಗಿಲ್ಲ, ಶ್ರಾವಣ ಐತಿ ನಾನ್ ವೆಜ್ ತಿನ್ನಂಗಿಲ್ಲ. ಹಂಗೆ ನಾ ಮತ್ತು ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ಸ್ಕೂಟ್ರ್ ತೊಗೊಂಡು ಹೊಂಟಿದ್ದು, ನಾ ಹಿಂದೆ ಕೂತಿದ್ದೆ, ಹೊಡ್ಯಾಕತ್ತಿದ್ದ, ಹಿಂಗೆ ಸ್ಟೇಟ್ ಹೊಡ್ಯಾಕತ್ತಿದ್ರೆ ಹಾಡ ಅನ್ಕೋತ, ಎಂದು ನಿನ್ನ ನೋಡಲು ಆಹಾ ಲಾ ಲಾ ಲಾ. ಆಮೇಲೆ ಪಟ್ನ ಬಾಜುಗೆ ಡಾಬಾ ಐತ್ರಿ, ಚಿಕನ್ 65, ಚಿಕನ್ ಚಿಲ್ಲಿ. ಪಟ್ನ ಅವ್ನು ಕೈ ನಡ್ಗಾಕತ್ತವ್ರಿ, ಗಾಡಿ ಸ್ಲೋ ಆತ, ಪಟ್ನ ಗಾಡಿ ಡಾಬಾ ಕಡೆ ಹೊಂಟೈತಿ. ಆಮೇಲೆ ಅವ್ನು ಮನಸ್ಸು ಹೇಳ್ತೈತೆ, ಈ ಶ್ರಾವಣ ಐತಿ ಬ್ಯಾಡ್ಲೆ ಹೋಗು ತಿನ್ ಏ ಬ್ಯಾಡ್ಲೆ ಶ್ರಾವಣ ಐತಿ ಏ ಹೋಗುನು ಏ ಬ್ಯಾಡ್ಲೆ ಶ್ರಾವಣ ಐತಿ ಬ್ಯಾಡ್ಲೆ ಶ್ರಾವಣ ಐತಿ. ಆಮೇಲೆ ನಾ ಹಿಂದೆ ಕೂತೀನಿ, ಗಾಬರಿ ಅದೇನ. ಆಮೇಲೆ ನಾ ದೇವ್ರ ಹಾಡ ಅಂದ್ಬಿಟ್ಟೆ, ಕಾಶಿಯಿಂದ ಬಂದ ನಮ್ಮ ವಿಶ್ವನಾಥ, ಅವನನ್ನೇ ಕರೆಯುವರು ಮಂಜುನಾಥ. ಆಮೇಲೆ ಸ್ವಲ್ಪ ಕಂಟ್ರೋಲ್ ಬಂತ, ಮುಂದೆ ಹೋದ್ರಿ, ಸ್ವಲ್ಪ ಇನ್ನೂ ಮುಂದೆ ಹೋಗ್ತೀವ್ರಿ. ಅಲ್ಲಿ 599 ಬಫೆಟ್ ಇರ್ತೈತೆ, ಯಾವಾಗೂ ಆ ದಿನ 199 ಬಫೆಟ್ ಅಂತ ಹಾಕ್ಬಿಟ್ಟಿದ್ರು. ಮುನ್ನೆ ಒಮ್ಮೆ ಶಾಕ್, ಗಾಡಿ ಮತ್ತೆ ಸ್ಲೋ ಆತ್ರಿ, ಕೈ ನಡ್ಕಾಕತ್ತ, ಏನ್ಲೇ ಬೇರೆ ಟೈಮ್ದಾಗ 599 ಇರ್ತೈತಿ, ಇವತ್ತು 199. ನಡಿಲೆ ಹೋಗುನು ಶ್ರಾವಣ ಐತ್ಲೆ ಬ್ಯಾಡ ಶ್ರಾವಣ ಐತ್ಲೆ ಬ್ಯಾಡ್ಲೆ ನಡಿಲೆ ಹೋಗುನು. ಆಮೇಲೆ ನಾನು ಗಾಬರಿ ಅದೇ. ಆಮೇಲೆ ನಂಗೆ ಗೊತ್ತಾಯ್ತು, ಗಂಡ ದೇವ್ರ ಹಾಡ ಅಂದ್ರೆ ಕೆಲಸ ಆಗಲ್ಲ, ಹೆಣ್ಣು ದೇವ್ರ ಹಾಡ ಅನ್ಬೇಕಂತ. ಶ್ರಾವಣ ಬೇರೆ ಐತಿ, ನಾ ಅಂದುಬಿಟ್ಟೆ, ಮುದ್ದಾದ ಮೊಗದವಳೆ ಹೂವಂಥ ಮನಸೋಳೆ, ಬಡವನ ಹಳ್ಳಿಯ ಮಹಾಲಕ್ಷ್ಮಿ ಕಾಪಾಡೇ ಮಹಾತಾಯಿ. ಹಿಂಗೆ ಕೈ ನಗಾತವ್ರೆ ಮುನ್ಯಾಂದ, ಬಡವನ ಹಳ್ಳಿಯ ಮಹಾಲಕ್ಷ್ಮಿ ಕಾಪಾಡೇ ಮಹಾತಾಯಿ. ಹಿಂಗೆ ಮಾಡಿ ಮುಂದೆ ಹೋದ್ರಿ ಪಾರದು. ಈ ಥರ ಅನಾಹುತ ಆಗ್ತಾವ್ರಿ ಶ್ರಾವಣದಾಗ ನಾನ್ ವೆಜ್ ತಿನ್ನೋರಿಗೆ. ವೀಕ್ಷಕರೇ, ಏನೇ ಆಗಿರಲಿ, ಅದು ತಿನ್ನೋದಾಗಲಿ ಅಥವಾ ಏನೇ ಆಗಿರಲಿ, ಸೆಲ್ಫ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ವೀಕ್ಷಕರೇ, ಹಿಂಗೆ ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ಭಾಳ ಓಡಾಡಿದ್ರಿ. ಒಂದು ಸರ್ತಿ ನಾ ಮತ್ತು ಅವ ಕಬ್ಬನ್ ಪಾಡ್ದಾಗ ಕೂತಿದ್ವಿ ರೀ. ಹುಡುಗಿಯರು ನೋಡೋಕ್ಕಲ್ರಿ, ಹಂಗೆ ಟೈಮ್ ಪಾಸಾಗಿ ಕೂತಿದ್ದು. ಹುಡುಗಿಯರು ನೋಡೋದು ಬಿಟ್ಟಿವ್ರಿ, ನಾವು ಭಾಳ ಒಳ್ಳೆಯವ್ರ. ವೀಕ್ಷಕರೇ, ಆಮೇಲೆ ಒಬ್ಬ ಮೈಸೂರು ಹುಡುಗ ಬಂದ್ರಿ, ಅವ ನಮ್ಮ ಫ್ರೆಂಡ್ ರೀ, ಕ್ಲೋಸ್ ರೀ. ಕರ್ಲಿ ಹೇರ್, ಸ್ಪೆಕ್ ಹಾಕೋತಿದ್ದ, ಎಕ್ದಮ್ ಇನ್ನೋಸೆಂಟ, ಡೀಸೆಂಟ, ಜೆಂಟಲ್ಮ್ಯಾನ್. ಮೊದಲ ಮೈಸೂರ. ಆಮೇಲೆ ಬಂದ್ರಿ ಅವ
ಆಮೇಲೆ ಹಿಂಗಿರ್ತಿದ್ರೆ ಯಾವಾಗ ನಾವು ಅಯ್ಯೋ ಅಯ್ಯೋ ಆಮೇಲೆ ಮುನ್ಯಾಗ ಸಿಟ್ಟು ಬಂತ ನಿಮ್ಮ ನೆಟ್ಟಿಗಿರ್ಲ ಗಂಡಸರ ಹಂಗ್ಯಾಕೆ ಇರ್ತಿ. ಆಮೇಲೆ ನಾವು ಬಂದು ಅಯ್ಯೋ ಏನು ಕೇಳ್ತೀರ ಬಿಡಿ, ನಮ್ಮ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾಳೆ ಗೊತ್ತಾ, ಯಾವಾಗಲೂ ಅವಳು ಇದ್ದಿದ್ದೆ ಮರ್ಯಾದೆನೇ ಕೊಡಲ್ಲ. ಆಮೇಲೆ ಮುನ್ಯ ಅಂದ ಹೆಂಡತಿಗೆ ಹೆದರ್ಸಕ್ಕೆ ಬರುತ್ತಿಲ್ಲ ಎಂಥ ಗಂಡಸ್ಲಿ ಅಂದ ನಾವು. ಆಮೇಲೆ ನಾವು ಅಂದ ಅಯ್ಯೋ ನನ್ನ ಹೆಂಡತಿ ಹೆದರೋದೇ ಇಲ್ಲ, ಬಾತ್ರೂಮಲ್ಲಿ ಜಿರಳೆಗೆ ಹೆದರ್ತಾಳೆ ಆದರೆ ನನಗೆ ಹೆದರೋಲ್ಲ ಗೊತ್ತಾ ಅಂದವು. ಆಮೇಲೆ ಮುನ್ಯ ಅಂದ ನಿಮ್ಮ ಅವನ ಆ ಜಿರಳೆಗೆ ಇಷ್ಟು ದೊಡ್ಡದು ಮಿಷಿ ಐತಿ ಅದಕ್ಕೆ ಹೆದರ್ತಾಳ, ನಿನಗಿಲ್ಲ ಬೆಳೆಸ್ಕೊ ನಿಮ್ಮ ಅವನು ಅನ್ನೋ. ವೀಕ್ಷಕರೇ ಗಂಡಾಗಿರ್ಬೇಕು ಹೆಣ್ಣಾಗಿರ್ಬೇಕು ಅವಾಗ ಜೀವನ ಚಲೋ ಇರ್ತೈತಿ. ಆಮೇಲೆ ಅಕಸ್ಮಾತ್ ಹೆಣ್ಣು ಗಂಡಾದ್ರೆ ನಡೀತೈತಿ ರೀ, ಸಮಾಜ ಒಳಗೆ ಧೈರ್ಯದಿಂದ ಬದುಕ್ಬೋದು ರಾಣಿ ಚೆನ್ನಮ್ಮ ಲಕ್ಷ್ಮೀಬಾಯಿ ಗತೆ. ಆದ್ರೆ ಅಕಸ್ಮಾತ್ ಗಂಡ ಏನಾದ್ರೆ ಹೆಣ್ಣಾದ್ರೆ ವಿಚಿತ್ರ ಆಗ್ತಾವ್ರಿ. ಟಿ ವಿ ಒಳಗೆ ಬರ್ತೈತಿ ಸಂತ್ರಸ್ತೆ ಅಲ್ಲ ಸಂತ್ರಸ್ತ. ಪ್ರೇಕ್ಷಕರೇ ಇದು ಹಾಸ್ಯ. ಆಮೇಲೆ ಪ್ರೇಕ್ಷಕರೇ ನಾ ಮತ್ತು ನಮ್ಮ ಮುನ್ನೆ ಹೈಸ್ಕೂಲ್ದಾಗಿದ್ದಾಗ ಕೂತಿದ್ದು ರೀ, ಸರ್ ಪಾಠ ಮಾಡ್ತಾನೆ ರೀ ಅಕ್ಬರ್ ಬಿರ್ಬಲ್, ನಾವು ಹಿಂದೆ ಮಾತಾಡ್ಕೊ ಕೂತಿದ್ರು ಲಾಸ್ಟ್ ಬೆಂಚ್. ಆಮೇಲೆ ಮುನ್ನೆ ಭಾಳ ಗದ್ಲಾಕಾರಿದ್ರಿ, ಸರ್ಗೆ ಸಿಟ್ಟು ಬಂತು ಎಪ್ಸಿದ. ಅಲ್ಲಲ್ಲಿ ನಾನು ಬಿರ್ಬಲ್ ಬಗ್ಗೆ ಪಾಠ ಮಾಡ್ತೇನೆ, ಎಂಥ ಇಂಟೆಲಿಜೆಂಟ್ ಪರ್ಸನ್ ನಾವು ಆಗಿನ ಕಾಲದಾಗಿದ್ದ, ಈಗಿನ ಕಾಲದಾಗಂತೂ ಯಾರಿಲ್ಲ, ಅಟ್ಲೀಸ್ಟ್ ಅವ್ನ ಬಗ್ಗೆ ತಿಳ್ಕೊಲ್ಲ ನಿಮ್ಮ ಮೌನಂತ ಬೈದು ಸರ್. ಆಮೇಲೆ ಸರ್ ಮುನ್ನೆ ಅಂದ ನೋಡ್ರಿ ಸರ್ ಆಗಿನ ಕಾಲದಾಗ ಒಬ್ಬ ಬಿರ್ಬಲ್ ರೀ, ಆದರೆ ಈಗಿನ ಕಾಲದಾಗ ರೋಡಾಗ ಸಿಗ್ತಾರೆ ರೀ ಅಂದ ನಾವು. ಸರ್ಗೆ ಸಿಟ್ಟು ಬಂತು ಅದು ಹೆಂಗೆ ಅಂದ. ಆಮೇಲೆ ಮುನ್ನೆ ಅಂದ ನೋಡ್ರಿ ಸರ ಬೀರಿನ ರುಚಿ ಬಲ್ಲವನೇ ಬಿರ್ಬಲ್ ಅಂದ್ಬಿಟ್ಟು ಸರ್ ಸಿಟ್ಟು ಬಂತು. ನೀವು ಗೆಟ್ ಔಟ್ ಅಂದ ಅವನ ಜೊತೆ ನಮಗೂ ಹೋಗೋ ಪರಿಸ್ಥಿತಿ ಬಂತ. ವೀಕ್ಷಕರೇ ಹಿಂಗೆ ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ಭಾಳ ಹಾಸ್ಯ ಮಾಡ್ತಿದ್ದ. ವೀಕ್ಷಕರೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭಾಳ ಬೆಳೆದೈತಿ. ಒಂದ್ಸರ್ತಿ ನಾ ಮತ್ತು ನಮ್ಮ ಮುನ್ನೆ ಪ್ಲ್ಯಾನ್ ಮಾಡಿದ್ವಿ ರೀ, ಡಿಗ್ರಿ ಎಲ್ಲ ಮುಗಿತು ಜಾಬ್ ಸಿಕ್ತಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲೇ NF ಫ್ಲಾಟ್ ತೊಗೋಬೇಕಂತ. ನಾವು ಇಬ್ಬರು NF ಫ್ಲಾಟ್ ಹುಡ್ಕಕ್ಕೆ ಹೊಂಟು. ಸಿಟಿ ಒಳಗೆ ಕಾಸ್ಟ್ಲಿ ಇರ್ತಾವಂತ ನಾವು ಔಟ್ಸೈಡ್ ಹುಡ್ಕಕ್ಕೆ ಹೋದ್ವು. ಎಲ್ಲಿ ನೋಡಿದ್ರೆ ಬೋರ್ಡ್ ವಿನಾಯಕ ನಗರ್ NF ಫ್ಲಾಟ್, ಬುಡಾಪುರು, ಡಾಲರ್ಸ್ ಕಾಲನಿ ಹಿಂಗೆ ಅಡ್ಡಾಡಕತ್ತಿದ್ದು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಈ ರಿಯಲ್ ಎಸ್ಟೇಟ್ ಬ್ರೋಕರ್ ಆ್ಯಂಕರ್ ಕೆಲಸ ಮಾಡಕತ್ತಾರೆ ರೀ. ಹೆಂಗಂದ್ರೆ ಈಗ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಿಂಗೆ ಯೂಟ್ಯೂಬ್ ಓಪನ್ ಮಾಡಿರಿ, ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬರೋದು ನೋಡಿರಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ ಡುಪ್ಲೆಕ್ಸ್ 3 ಫ್ಲೋರ್ ಮನೆ, 24 hours ವಾಟರ್, ಮನೆ ಸುತ್ತಮುತ್ತ ಮರ ಗಿಡ ಎಲ್ಲ ಇದೆ, ಕಾರ್ ಪಾರ್ಕಿಂಗ್ ಎಲ್ಲ ಇದೆ, 65 lakh ನೆಗೋಷಿಯೇಬಲ್, ತೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ. ಅದು ನಾವು ಒಂದ್ಸರ್ತಿ ನಂಬರ್ ತೊಗೊಂಡು ಫೋನ್ ಹಚ್ಚಿದ್ವಿ ರೀ. ಆಮೇಲೆ ಎಲ್ಲೈತ್ಲಿ ಅಡ್ರೆಸ್ ಅಂತ ಕೇಳಿದು ಅವ್ನು ಕರೆದ್ರಿ, ಲೊಕೇಶನ್ ಕಳಿಸಿದ ಹೋದು. ಅವನೆಲ್ಲೋ ದೂರ ಕಾಡಿದ್ದಂಗೆ ಇದ್ರಿ, ಗುಡ್ಡ ಗಿಡ್ಡ ಎಲ್ಲ ಕಡ್ದು NF ಫ್ಲಾಟ್ ಹಾಕಿದ್ರು. ಆಮೇಲೆ ನೋಡಿದ್ವು ಮನೆ ಚಲೋ ಐತೆ ರೀ, ಒಳಗೆ ಚಲೋ ಐತೆ ಹೊರಗೆ ಚಲೋ ಐತೆ. ಆಮೇಲೆ ಹಿತ್ಲಾಗ ಒಂದು ಬಾಗ್ಲ ಐತೆ ರೀ, ಅದು ಲಾಕ್ ಮಾಡಿದ್ದ. ನಮ್ಮ ಲಾಸ್ಟ್ ಬೆಂಚ್ ಮನೆ ಓಡಾಡ್ರಿ ತೆಗೆದ್ರಿ, ಹಿಂದೆ ನೋಡ್ತೇವೆ ಅವನು ಸ್ಮಶಾನ ಐತ್ರಿ. ಇದ್ರ ಅರ್ಥ ಏನಂದ್ರೆ ಸ್ಮಶಾನಿಗೆ ಬೇಲಿ ಕಟ್ಟಿಬಿಟ್ಟು ಬೇಲಿ ಹಾಕಿಬಿಟ್ಟು ವಾಚ್ಮ್ಯಾನ್ ಇಡ್ಬೇಕು, ಇಲ್ಲ ಅಲ್ಲೂ NF ಫ್ಲಾಟ್ ಹಾಕ್ತಾರ್ರಿ. ಇಂಥ ಬಿಸ್ನೆಸ್ ಆಗೈತೆ ರೀ ರಿಯಲ್ ಎಸ್ಟೇಟ್. ಐ ಡೋಂಟ್ ನೋ ಯಾವಾಗ ಇದು ಬಂದು ಹಾಕೈತೆ ಅವನವ್ನು ಏನು ಕತಿ ಇರ್ತದ, ಪ್ರಕೃತಿ ಹಾಳಾಗತ್ತವು. ಪ್ರೇಕ್ಷಕರೇ ಇದು ಕೂಡ ಹಾಸ್ಯ. ಪ್ರೇಕ್ಷಕರೇ ಐ ಲವ್ ಯು, ನಮ್ಗೆ ಎಷ್ಟೇ ಕನ್ನಡ ಅಭಿಮಾನ ಇದ್ದರೂ ನಾವು ಹಿಂಗೆ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾರೆ ಐ ಲವ್ ಯು ಅಂತ ಇಂಗ್ಲೀಷ್ ಒಳಗೆ ಪ್ರಪೋಸ್ ಮಾಡ್ತೀವಿ ರೀ. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಹಿಂಗೆ ಪ್ರಪೋಸ್ ಮಾಡ್ತೇವೆ. ಆದ್ರೆ ಅಕಸ್ಮಾತ್ ನಿಮ್ಮ ಟೈಮ್ ಚಲೋ ಐತಿ, ಆಕೆ ಏನಾದರೂ ನಿಮ್ಗೆ ಹ್ಞೂ ಅನ್ಲ ಐ ಲವ್ ಯು ಅಂತ, ನೀವು ಭಾಳ ಖುಷಿ ಪಡಬೇಡ್ರಿ. ಯಾಕಂದ್ರೆ ಐ ಲವ್ ಯು ಅಂತ ಹೇಳಕ್ಕೆ ಸೆಕೆಂಡ್ ಸಾಕು, ಆದ್ರೆ ಅದನ್ನು ಸಾಬೀತುಪಡ್ಸಕ್ಕೆ ಜೀವನ ಪೂರ್ತಿ ಹೊಯ್ಕೋಬೇಕಾಗ್ತೈತೆ ರೀ. ಪ್ರೇಕ್ಷಕರೇ ಹಿಂಗೆ ಹಾಸ್ಯ ಮಾಡೋಣ್ರಿ. ನಮ್ಮ ಪ್ರೇಕ್ಷಕರೇ ಹಬ್ಬಗಳು ಹಬ್ಬಗಳು ಕಾಪಿ ಹಬ್ಬ ನೆಟ್ ಹಬ್ಬ ಅಲ್ಲ, ಹಬ್ಬ ಫೆಸ್ಟಿವಲ್. ಉತ್ತರ ಕರ್ನಾಟಕ ಸೈಡ ಮತ್ತು ಬೆಂಗಳೂರು ಸೈಡ ವ್ಯತ್ಯಾಸ ಐತ್ರಿ. ನಾವು ಒಂದು ಸರ್ತಿ ಹಬ್ಬಗಳು ಹೆಂಗೆ ಮಾಡ್ತಾರೆ ಬೆಂಗಳೂರದಾಗ ಅಂತ ನೋಡ್ಬೇಕಂತ ಅಲ್ಲೇ ಇದ್ನಿ ರೀ. ಉತ್ತರ ಕರ್ನಾಟಕಕ್ಕೆ ಹೋಗಿಲ್ಲ ಆ್ಯಕ್ಚುಲಿ, ನನಗೆ ಬಸ್ ಸಿಕ್ಕಿರ್ಕಿಲ್ಲ, ಅದಕ್ಕೆ ನಾನು ಅಲ್ಲೇ ಇದ್ನಿ. ಹಬ್ಬ ಇತ್ತು, ರೆಡಿ ಗಿಡಿ ಅದನ್ನ ಹೊರಗೆ ಹೋದ್ನಿ, ಯಾವ ಥರ ಹಬ್ಬ ಮಾಡ್ತಾರೆ ನೋಡಕ್ಕೆ. ಅಡ್ಡಾಡಕತ್ತೇನೆ, ಮನೆಯೆಲ್ಲ ನೋಡಕತ್ತೇನೆ. ಒಂದು ಮಾವಿನ ತೋರಣ ಇಲ್ಲ ಏನೂ ಇಲ್ಲರಿ. ಅವನು ಅದ ನಮ್ಮ ಸೈಡ ಮಾವಿನ ತೋರಣ ಏನು, ಬಾಗಿಲಿಗೆ ಇಬ್ಬತ್ತಿ ಹಚ್ಚೋದೇನು ಅನಾಹುತ ರೀ. ಹಬ್ಬ ಬಿಡ್ರಿ, ಅಮಾವಾಸ್ಯೆನ ಜೋರು ಮಾಡ್ತಾರೆ ನಮ್ಮ ಸೈಡ. ಎಮ್ಮಿ ತೊಳೆದ್ನ್ಯಾ, ಟ್ರ್ಯಾಕ್ಟರ್ ತೊಳೆದ್ನ್ಯಾ, ಆಕಳು ತೊಳೆದ್ನ್ಯಾ, ಕತ್ತಿ ತೊಳೆದ್ನ್ಯಾ ಅಂತೆಲ್ಲ ತೊಳೆದು ಅದಕ್ಕೆ ಗುಲಾಲ್ ಹಚ್ಚಿ ಜೋರು ಹಬ್ಬ ರೀ. ಹೋಳಿಗೆ ಊಟ ಫಿಕ್ಸ್ ರೀ ಅಮಾವಾಸ್ಯೆಗೆ ನಮ್ಗೆ ಅವನವನ. ವೀಕ್ಷಕರೇ
ಅದ ಬೆಂಗಳೂರದಾಗ ಹಬ್ಬ ವಾತಾವರಣ ಅನಿಸ್ವತ್ತ. ಎಲ್ಲ ಏನೋ ಯಾವ ಸತ್ತಾನ ಹಿಂಗೆ ಸೈಲೆಂಟ್ ಐತ್ರಿ ಎಲ್ಲರೂ. ಬೆಂಗಳೂರದಾಗ ಕೆಲಸ ಮಾಡೋರು ಎಲ್ಲರೂ ತಮ್ಮ ಮೂರು ಹೋಗ್ಯಾರ, ಎಲ್ಲ ಸೈಲೆಂಟ್ ಐತಿ. ಅಟ್ಲೀಸ್ಟ್ ಲೋಕಲ್ ಮಂದಿರ ಹಬ್ಬ ಮಾಡ್ತಾರಂತ ನೋಡ್ರಿ, ಅದು ಇಲ್ಲ. ನೋಡಾಕತ್ತೀನಿ, ಹಂಗೆ ಅಡ್ಡಾಡತ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗಸರೆಲ್ಲ ಹೊರಗೆ ಬಂದರು, ಮೇಕಪ್ ಮಾಡ್ಕೊಂಡು ಒಡವೆ ಗಿಡಬೆ ಹಾಕೊಂಡ ಬಂದ್ರು. ಆಮೇಲೆ ಸೀದಾ ದೇವಸ್ಥಾನಕ್ಕೆ ಹೋದ್ರಿ. ಓ ಈ ಥರ ಹಬ್ಬ ಮಾಡ್ತಾರಂತ ನಂಗೆ ಗೊತ್ತಾದ. ನಮ್ಮ ಸೈಡ್ ಹಂಗಲ್ರಿ, ಹಬ್ಬ ಇದ್ದಾಗ ದೇವಸ್ಥಾನಕ್ಕೆ ಹೋಗಂಗಿಲ್ರಿ. ಯಾಕಂದ್ರೆ ಮನ್ಯಾಗ ಅಷ್ಟು ಕೆಲಸ ಬಿದ್ದಿರ್ತಾವೆ, ಆತ್ ತೊಳಿ ಇದು ತೊಳಿ ಅಂತ, ಅವನವನು ಮನೆ ತೊಳಿ ಆತ್ ತೊಳಿ ಅಂತ. ಹೋಳಿಗೆ ಊಟ ಪಚ್ಚ ನಮ್ದು. ಅಕಸ್ಮಾತ್ ಬಾಜು ಮನೆ ಯಾವ ಏನಾದರೂ ಗುಡಿಗೆ ಹೊಂಟಿದಂದ್ರೆ ಅವ್ನ ಕಡೆ ಕೊಡ್ತೇವೆ ನಾವು ದೇವ್ರ ನಿವೇದಿ. ತೊಗೊಂಡು ಕೊಡ್ಲೆ ಮತ್ತು ದೇವ್ರಿಗೆ ನಮ್ಮ ಹೆಸರು ಹೇಳಂತ ಅಂತ ಅನಾಹುತ ಮಂದಿರಿ ನಮ್ಮ ಸೈಡ್. ಆಮೇಲೆ ಈ ಹಬ್ಬ ಇದ್ದಾಗ ನಮ್ಮ ಸೈಡ್ ಒಂದು ಜನಪದ ಕಲೆ ಐತ್ರಿ. ನಮ್ಮ ಸೈಡ ನಾನು ಜನಪದ ಲವರ, ಹಾಡ ಬಾಕೈತೇನೆ ಜನಪದ. ಅನಾಹುತ ರೀ, ಹುಡುಗಿಗೆ ಮದುವೆ ಆಗಿರ್ತೈತಿ. ಆಕಿ ಹಬ್ಬಕ್ಕೆ ಊರಿಗೆ ಬಂದಿರ್ತಾಳೆ. ಆಕಿ ಊರಿಗೆ ಬಂದ ತಕ್ಷಣ ಆಕಿಗೆ ಹಳೆ ಲವರ್ ಜ್ಞಾಪಕ ಬರ್ತಾನೆ. ಬ್ರೇಕಪ್ ಆಗಿರ್ತೈತಿ, ಬೇರೆ ಜೊತೆ ಮದುವೆ ಇರ್ತೈತಿ. ಸಡನ್ನಾಗಿ ಊರಿಗೆ ಬಂದ ತಕ್ಷಣ ನೆನಪು ಬರ್ತೈತಿ, ಓ ಅವ್ನ ಮುಖ ನೋಡಿ ಹೋಗ್ಬೇಕಲ್ಲ ಅಂತ. ಆಕಿ ಎಲ್ಲ ಹಬ್ಬ ಮುಗಿಸ್ತಾಳು, ವಾಪಸ್ ಹೊಂಟಿರ್ತಾಳೆ. ಅವಾಗ ಒಂದು ಹಾಡು ಐತ್ರಿ ಜನಪದ, ಮಸ್ತ್ ಐತಿ. ಹಬ್ಬ ಮಾಡಿ ಊರಿಗೆ ಹೊಂಟೇನ, ನಿನ್ನ ಮಾರಿ ನೋಡಿ ಹೋಗಕ ಬಂದೇನ. ಅವಂತಾನ, ನನ್ನ ನೋಡಿ ಜೀವ ಮರಗುವುದಿಲ್ಲೇನ, ನಿನ್ನ ಚಿಂತ್ಯಾಗ ಭಾಳ ಸೊರಗೇನ. ಗುಡ್ಕ ತಿಂದು ಸೊರಗಿರ್ತಾನ್ರಿ. ಅಲ್ಲಪ್ಪ, ಅಕಸ್ಮಾತ್ ನಿಂಗೆ ನೋಡಿ ಆಕಿನ ಜೀವ ಮರಗಿದ್ರೆ ಆಕಿ ಇನ್ನೊಬ್ಬನ ಮದುವೆ ಆಗ್ತಿದ್ಲು, ಕಟ್ಕೋತಿದ್ಲು. ಪ್ರೇಕ್ಷಕರೇ, ಈ ಥರ ಹಾಸ್ಯ ಸನ್ನಿವೇಶಗಳು ನಮ್ಮ ಸೈಡ್ ಆಗ್ತಾವ. ಆಮೇಲೆ ಪ್ರೇಕ್ಷಕರೇ, ಬೆಂಗಳೂರು ಇರಲಿ, ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಎಲ್ಲ ನಮ್ಮ ಕರ್ನಾಟಕ. ನಾವು ಕಂಪ್ಯಾರಿಸನ್ ಮಾಡೋದು ಕಾಮಿಡಿಗೋಸ್ಕರ, ಹಾಸ್ಯಗೋಸ್ಕರ. ಯಾರಿಗೂ ಇನ್ಸಲ್ಟ್ ಮಾಡೋದಾಗಲಿ, ಯಾರಿಗೂ ಟಾರ್ಗೆಟ್ ಮಾಡೋ ಉದ್ದೇಶ ನಮ್ದಿಲ್ಲ. ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಷ್ಟ. ಪ್ರೇಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.